ಕಾಲು ಮುರಿದೋದ್ರೆ, ಕೈ ಇಲ್ಲದೆ ಹೋದ್ರೆ, ಕಣ್ ಕಾಣದೇ ಇದ್ರೆ ಯಾವ ಪರಿಸ್ಥಿತಿ, ಆ ಪರಿಸ್ಥಿತಿ ಆಗಿದೆ. ಮಂತ್ರಿಮಂಡಲ ರಚನೆ ಮಾಡುವುದರಲ್ಲಿ ಆಗ್ತಾ ಇಲ್ಲ. ಒತ್ತಡ ವಿಪರೀತ, ಸ್ವಾರ್ಥ ವಿಪರೀತ, ಮತ್ತು ಇಲಾಖೆಗಳು ಇದೇ ಬೇಕು ಅಂತ ಹೇಳಿ ಹಠ ಮಾಡಿ ಮಂತ್ರಿಗಳು ಕುಳಿತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಈ ರಾಜ್ಯಕ್ಕೆ ಉತ್ತಮ ಆಡಳಿತ ಬೇಕು, ದಕ್ಷ ಆಡಳಿತ ಬೇಕು, ಪ್ರಾಮಾಣಿಕ ಆಡಳಿತ ಬೇಕು. ಈಗ ಕಾಂಗ್ರೆಸ್ ಹೋದರೆ ಬಿಜೆಪಿ, ಬಿಜೆಪಿ ಹೋದರೆ ಜೆಡಿಎಸ್, ಈ ಮೂರೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಳಗಿದ್ದಾರೆ. ಲಂಚ ಒಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮೊದಲು ಮಂತ್ರಿಗಳು ನೀವು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಒಂದು ಶ್ವೇತಪತ್ರ ಹೊರಡಿಸಿ, ಯಾವ್ಯಾವ ಮಂತ್ರಿಗಳು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಮಾಡುವ ದಾರಿ ಯಾವುದು ಅಂತೇಳಿ ಮೊದಲು ನೀವು ರಾಜ್ಯದ ಜನತೆಗೆ ಪ್ರಶ್ನೆಪಡಿಸಿ. ಆಮೇಲೆ ಎಂಎಲ್ಎಗಳು, ಎಂಪಿಗಳು ಎಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ಆಸ್ತಿ ಹೆಂಗಾಯ್ತು, ಎಲ್ಲಿ ಮಾಡಿದ್ರಿ, ಏನು ಎಲ್ಲ ಅದು ಮಾಡಿ. ಮತ್ತು ಅಧಿಕಾರಿಗಳು IAS IPS ಸುಮಾರು ಕನಿಷ್ಠ 20 ವರ್ಷದ್ದು ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗಲಿ. ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಬಿಟ್ಟಿದ್ದಾರೆ, ಹೊರಗಡೆ ಎಷ್ಟು ಆಸ್ತಿ ಮಾಡಿದ್ದಾರೆ, ಇದೆಲ್ಲ ಬರಲಿ. ಜನಕ್ಕೆ ಒಂದೊತ್ತು ಒಂದು ಮುದ್ದೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಮುದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಜೋಳದ ರೊಟ್ಟಿ ತಿನ್ನಕ್ಕಾಗ್ತಾ ಇಲ್ಲ. ನೀವು ಮಜಾ ಮಾಡ್ತಾ ಇದ್ದೀರಿ. ಮಂತ್ರಿಮಂಡಲ, ಮಂತ್ರಿಗಳು, ಶಾಸಕರು ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಪ್ರಾಮಾಣಿಕವಾಗಿತ್ತು ಒಂದು ಕಾಲದಲ್ಲಿ. ಅದ್ಭುತ ಆದರ್ಶ ಹೆಸರು ಕೆಂಗಲ್ ಹನುಮಂತಯ್ಯನವರು, KC ರೆಡ್ಡಿ, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ದೇವರಾಜರ್ಸ್ ಎಲ್ಲರೂ ಇತ್ತೀಚೆಗೆ ಪ್ರಾಮಾಣಿಕವಾದಂಥ ಒಬ್ಬ ಒಳ್ಳೆ ವ್ಯಕ್ತಿ ಸಿದ್ದರಾಮಯ್ಯ. ಎಲ್ಲರನ್ನು ನೀವು ಹೊರಗೆ ಕಳಿಸಿ ಅಂದಿನ ಆಡಳಿತವನ್ನು ನೀವು ನೋಡಿ ಪ್ರಾಮಾಣಿಕವಾಗಿ. ಇದು ಒಳ್ಳೆಯದಲ್ಲ. ಜನಕ್ಕೆ ಬಹಳ ಗೌರವ ಬರಬೇಕಾಗಿದೆ. ನೀವು ನೋಡಿ, ಆಸ್ಪತ್ರೆಗಳು ದರಿದ್ರ, ನರಕ. ಆಸ್ಪತ್ರೆಗೆ ಹೋದ್ರೆ ಬದುಕ್ತೀವಿ ಅಂತಲಲ್ಲ, ಆಸ್ಪತ್ರೆ ಯಮಲೋಕ. ಯಾವ್ದು ಸರಿ ಇದೆ? ಒಂದು ಸೀಸೆ ಸೀಮೆಎಣ್ಣೆ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟ್ಲ್ ಬೆಲೆ ಜಾಸ್ತಿ. ಯಾರು ಕೇಳೋರೇ ಇಲ್ವೇ? ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆ, ಲೂಟಿ, ಬಡವರ ಮಕ್ಕಳು ಓದುವಾಗೆ ಇಲ್ಲ, MBBS ಕೇಳಂಗಿಲ್ಲ, ಇಂಜಿನಿಯರಿಂಗ್ ಕೇಳಂಗಿಲ್ಲ. ಬಹಳ ಇಡೀ ಕರ್ನಾಟಕದ ಭೂಮಿ ಎಲ್ಲ ರಾಜಕಾರಣದಾಗಿದೆ. ಮೈಸೂರು ಸುತ್ತ ಅಗಾಧವಾದ ಭೂಮಿ ಇತ್ತು. ಮೈಸೂರಿನ ಸುತ್ತ ಕಳ್ಳ ರಾಜಕಾರಣಿಗಳಿಗೆ ಜಾಗ ಆಗಿದೆ, ರಿಯಲ್ ಎಸ್ಟೇಟ್ಗೆ ಹೋಗಿದೆ. ಮೈಸೂರನ್ನ ಉನ್ನತ ಮಟ್ಟಕ್ಕೆ ತರಬೇಕು, ಅದ್ಭುತವಾಗಿ ಕಾಣಬೇಕು ಅಂತಂದ್ರೆ ಒಂದು ಕಟ್ಟಡ ಕಟ್ಟಕ್ಕಾಗೋದಿಲ್ಲ. ಸ್ಮಶಾನಕ್ಕೆ ಜಾಗ ಇಲ್ಲ, ಹೆಣ ಉಳೋದಕ್ಕೆ ಜಾಗ ಇಲ್ಲ. ಬರೀ ಮೈಸೂರಂದೇ ಅಲ್ಲ, ಬೆಂಗಳೂರು ಇಡೀ ರಾಜ್ಯ ಕರ್ನಾಟಕದಲ್ಲಿ ಹೆಣ ಉಳಕ್ಕಾಗಿಲ್ಲ.
ಮತ್ತು ಆಸ್ಪತ್ರೆಗಳಲ್ಲಿ ಸತ್ತೋದರೆ ಹಣ ಕೊಡೋವರೆಗೂ ಹೆಣ ಕೊಡೋದಿಲ್ಲ. ಹಣ ಕೊಡೋವರೆಗೂ ಹೆಣ ಕೊಡೋದಿಲ್ಲ. ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೀನಾಯವಾಗಿದೆ. ಬಹಳ ಗಂಭೀರ. ಬಸ್ ದರ ಏರಿಕೆ ಆಗಿದೆ. ಎಲ್ಲವೂ ಅಯೋಮಯವಾಗಿದೆ. ನೀವು ವಿಧಾನಸೌಧದಲ್ಲಿ ಈಗ ಬಂದು ಎಲ್ಲ 10 ಗಂಟೆ ಬರಬೇಕು, ಮುಂದೆ ಅಲ್ಲಿ ಬೆಲ್ ಹೊಡಿಬೇಕು, ಅಲ್ಲಿ ಫೋನ್ ಇಡಬೇಕು. ಭ್ರಷ್ಟಾಚಾರ. ಮುಖ್ಯಮಂತ್ರಿಯವರೇ ಎದೆ ಮುಟ್ಕೊಂಡು ನೋಡಿ, ನಿಮ್ ಕೈಲಾಗುತ್ತಾ? ಖಂಡಿತ ಆಗೋದಿಲ್ಲ. ಭ್ರಷ್ಟಾಚಾರ ನಿಲ್ಲಿಸಬೇಕಾದ್ರೆ ಹೊಸ ಯುವ ಜನಾಂಗ, ಕನ್ನಡ ಶಕ್ತಿ ರಾಜ್ಯದಲ್ಲಿ ಉದಯ ಆಗಲೇಬೇಕು. ಪ್ರಾಮಾಣಿಕರು ಬರಬೇಕು, ನಂಬಿಕಸ್ತು ಬರಬೇಕು, ಲಂಚ ತೊಲಗಬೇಕು. ನಿಮ್ಗೆ ಹೇಳ್ತೀನಿ, ಒಬ್ಬ ಮಂತ್ರಿ ಆದವರು, ಈಗ ನೀವು ಕಟ್ಸಿದ್ರಲ್ಲ ನಮ್ಮ ಸ್ವಂತ ಮನೆ, ನಿಮ್ ಸ್ವಂತ ಮನೆ 3 ಎಕರೆ ಇದೆ, ಅಲ್ಲೇ ಇರ್ಬೋದು. ಅದನ್ನ ಬಿಟ್ಟು ನೀವು ಸರ್ಕಾರಿ ಬಂಗ್ಲೆಗೆ ಬಂದು ಒಂದ್ ಕಡೆ ನಿಮ್ಮ ಬಂಗ್ಲೆ, ಒಂದ್ ಕಡೆ ಸರ್ಕಾರಿ ಬಂಗ್ಲೆ. ಇವತ್ತು ನೀವು ಕುಮಾರ ಕೃಪಾ ನೀವು ಬರಬಾರ್ದು. ಮುಖ್ಯಮಂತ್ರಿಗಳೇ, ನಿಮ್ಮ ಬಗ್ಗೆ ನನಗೇನು ವೈಯಕ್ತಿಕವಾದ ದ್ವೇಷ ಇಲ್ಲ. ಕುಮಾರ ಕೃಪಾ ಐತಿಹಾಸಿಕವಾದಂತ ಮಹಾಮಹಿಮರಿದ್ದಂತ ಸ್ಥಳ. ಈ ಸ್ಥಳಕ್ಕೆ ನೀವು ಬರಲೂಬಾರದು ಮತ್ತು ಈ ಸ್ಥಳದ ವಿನ್ಯಾಸವನ್ನ ಹಾಳು ಮಾಡಬಾರದು. ಇದು ಸರ್ ಶೇಷಾದ್ರಿ ಅಯ್ಯರ್, ದಿವಾನ್ ಸರ್ ಶೇಷಾದ್ರಿ ಅಯ್ಯರ್ ಮನೆ. ಅದನ್ನ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟರು, ನೀವು ಇಟ್ಕೊಳ್ಳಿ ಅಂತ. ಇಲ್ಲಿ ಇದ್ದವರು ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು. ಇಲ್ಲಿ ಅಂತವರೇ ಬರಬೇಕು. ಆ ದೃಷ್ಟಿಯಿಂದ ನನಗೇನಿಲ್ಲ. ನಾನು ನೋಡದೆ ನೋವಾಗುತ್ತೆ, ಕಣ್ಣೀರು ಬರುತ್ತೆ. ಬಾಗಿಲು ತೆಗಿತಾ ಇದ್ದೀರಿ, ಒಡೆದಾಗ್ತಾ ಇದ್ದೀರಿ. ಏನು ಅದ್ಭುತವಾದಂತ ಕಟ್ಟಡವನ್ನ ಒಡಿಬಾರ್ದು.